ವ್ಯಕ್ತಿತ್ವ ನಿರ್ಮಾಣ ಆಯಿತು. ಶಿವಾಜಿ ಅಂತ ಕ್ಷಾತ್ರತೆ ಸ್ವಾಮಿ ವಿವೇಕಾನಂದರು ನರೇಂದ್ರರನ್ನ ಅವ್ರ ತಂದೆ ವಿಶ್ವನಾಥ ದತ್ತರು ಅವ್ರ ತಾಯಿಯ ಜೊತೆಯಲ್ಲಿ ಕಲ್ಕತ್ತಾದ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ವಿಶ್ವನಾಥ ದತ್ತರು ಕೇಳ್ತಾರೆ, ನರೇಂದ್ರ ಬಾಲಕ ಇನ್ನು ನೀನ್ ದೊಡ್ಡವನಾದಾಗ ಏನಾಗ್ತೀಯಪ್ಪ ಅಂತ ಕೇಳ್ತಾನೆ. ನರೇಂದ್ರ ಆಗ ಕಲ್ಕತ್ತಾದ ಬೀದಿಗಳಲ್ಲಿ ತುಂಬಾ ಜಟಕ ಗಾಡಿಗಳಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂಥದ್ದಿತ್ತು. ನಾನು ಜಟ್ಕ ಓಡಿಸೋನಾಗ್ತೀನಿ. ಜಟ್ಕ ಅಂದ್ರೆ ಸಹಜವಾಗಿ ಉಪಯೋಗಿಸ್ತಾ ಇದ್ದಂಥದ್ದು ಜಟ್ಕ ಸಾಬಿ. ನಾನು ಜಟ್ಕ ಸಾಬಿ ಆಗ್ತೀನಿ ಅಂತ ಹೇಳ್ತಾನೆ. ಆಗ ವಿಶ್ವನಾಥ್ ದತ್ತರಿಗೆ ಎಲ್ಲರೂ ಗೌರವಿಸ್ತಾರೆ. ಆದ್ರೆ ನಿನ್ ಮಗ ಒಬ್ಬ ಸಾಮಾನ್ಯ ಜಟಕ ಸಾಬಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ತಾಯಿ ಭುವನೇಶ್ವರಿ ದೇವಿ ಈ ಜಟಕ ಸಾಬಿನೇ ಆಗು, ಜಟಕ ಓಡಿಸೋನೇ ಆಗು, ಆದ್ರೆ ಸಾಮಾನ್ಯ ಜಟಕ ಓಡಿಸೋನಲ್ಲ. ನೀನ್ ಎಂತ ಜಟಕ ಓಡಿಸೋನಾಗ್ಬೇಕು ಅಂದ್ರೆ, ಎಂತ ರಥಿಕನಾಗ್ಬೇಕು ಅಂದ್ರೆ, ಎಂತ ರಥವನ್ನ ಓಡಿಸೋನಾಗ್ಬೇಕು ಅಂದ್ರೆ ಅಲ್ಲಿದಾನಲ್ಲ ಅವನ್ ತರ ಆಗು ಅಂತ ಹೇಳಿದ್ರು. ಯಾರು ಗೊತ್ತಾಯ್ತಲ್ವಾ? ಅರ್ಜುನನಿಗೆ ಗೀತೆಯ ಮೂಲಕ ಹ್ಯಾಗ್ ಬದುಕಬೇಕು, ಏನ್ ಮಾಡಬೇಕು ಅಂತ ಅರ್ಜುನನ ನೆವವಾಗಿಟ್ಕೊಂಡು ನಮ್ಗೆ ಹೇಳಿದ್ದದು. ಗೀತೆಯಲ್ಲಿ ಏನಿದೆ ಏನಿಲ್ಲ ಅಂತಿಲ್ಲ, ಎಲ್ಲ ಸಾರಸತ್ವವೂ ಇದೆ. ಅಳವಡಿಸ್ಕೊಳ್ಬೇಕಿದೆ, ಅರ್ಥ ಮಾಡ್ಕೊಳ್ಬೇಕಿದೆ ಅಷ್ಟೇ.